ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ನ ಸ್ಟಾರ್ಟ್ ಮಾಡಮ್ ಬರ್ರಿ. ನಮ್ಮ ಸಮರ್ಥ ನೋಡ್ರಿ ಇನ್ನೂ ಜಳಕ ಮಾಡಕ್ಕೆ ತೇರಿಲ್ರಿ, ಸಾಲಿ ಟೈಮ್ ಆಗ್ಯದ್ರಿ. ನೋಡ್ರಿ ಆಟ ಹೆಂಗಳ್ಕತ್ತಾನ, ಅದು ಗುಬ್ಬಿ ಗೂಡ್ಗತ್ಲೆ ಮಾಡಿ ಅದ್ರಾಗ ತಿಂಬಿಕೆ ಹಾಕ್ಲಕತ್ತಾನ ನೋಡ್ರಿ. ಸಾಲಿ ಟೈಮ್ ಆಗ್ಯದ್ರಿ. ನೋಡ್ರಿ ಇಬ್ಬರು ಹೆಂಗೆ ಆಡಕತ್ತಾರ ನೋಡ್ರಿ ಮುಂಜಾಳೆದ್ದು. ಏನಲ್ಲೇ ಇವೇನು ಗುಬ್ಬಿ ಗಿಡಗತ್ಲೆ ಮಾಡಿ ಇಲ್ಲಿ ಲೈಟ್ ಹಚ್ಚಾರನು ಈ ಗಿಡಕ್ಕೆ. ಗುಬ್ಬಿ ಗೂಡ್ಗತ್ಲೆ ಮಾಡ್ಯಾರ ನೋಡ್ರಿ ಅದ್ರಾಗ. ನೋಡ್ರಿ ಈಗ ಅಡುಗೆ ಮಾಡಾಕತ್ತೇವ್ರಿ. ಈಗ ನೋಡ್ರಿ ನಮ್ಮ ಸಮರ್ಥಗ್ರಿ ಸಾಲಿಗೆ ಹೋಲಕ್ರಿ ಚುರ್ಮುರಿ ಅವಲಕ್ಕಿ ಸೂಸ್ಲಾ ಮಾಡಾಕತ್ತೀನಿ ನೋಡ್ರಿ. ಎರಡೂ ಸೇರಿಸ್ರಿ ಚುರ್ಮುರಿ ಅವಲಕ್ಕಿ ಸೂಸ್ಲಾ. ಈಗ ನೋಡ್ರಿ ಎಣ್ಣೆ ಹಾಕೊಂಡಿನ್ರಿ, ಜೀರಿಗೆ ಸಾಸ್ಮಿ ಹಾಕೊಳ್ಳೋದ್ರಿ. ಒಂದೆರಡು ಉಳ್ಳಾಗಡ್ಡಿ ಕೊಯ್ಕೊಂಡಿನ್ರಿ. ನೋಡ್ರಿ ನಾ 2 ಹಸಿಮೆಣ್ಸಿಕಾಯಿ ತೊಗೊಂಡಿನ್ರಿ. ಒಣ ಹಸಿಮೆಣ್ಸಿಕಾಯಿನೂ ತೊಗೊಂಡಿನ್ರಿ, ಹಸಿವೂ ತೊಗೊಂಡಿನಿ ನೋಡ್ರಿ. ಹಸಿವು ಖಾರ ಇಲ್ಲತ್ತೆ, ಒಣ ತೊಗೊಂಡಿನಿ ನೋಡ್ರಿ. ಈಗ ಇದು ಚಟಾಪಟ ಅನ್ನಕತ್ರಿ, ಹಸಿಮೆಣ್ಸಿಕಾಯಿ ಹಾಕೋದ್ರಿ. ನೋಡ್ರಿ ಹಸಿಮೆಣ್ಸಿಕಾಯಿ, ಒಣ ಹಸಿಮೆಣ್ಸಿಕಾಯಿ, ಶೇಂಗಾದ ಕಾಳು ಹಾಕೊಂಡಿನ್ರಿ. ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಬೇಕಂದಷ್ಟು ಹಾಕ್ಕೋಬೇಕು ನೋಡ್ರಿ. ನಾ ಒಣ ಮೆಣ್ಸಿಕಾಯಿ ಟೇಸ್ಟ್ ಆಗ್ತದತ್ತೆ ಹಾಕೊಂಡಿನಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕೊಳ್ಳೋದು ನೋಡ್ರಿ. ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅರಿಶಿನ ಪುಡಿ ಹಾಕಿನ್ರಿ. ಚಂದಾಗಿ ಬೇಯ್ಬೇಕು ನೋಡ್ರಿ, ಭಾಳ ಚಂದ ಆಗ್ತದ್ರಿ. ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರಿ ಚಂದಾಗ. ಈಗ ಸಕ್ರೆ ಹಾಕೋತೀನಿ ನೋಡ್ರಿ. ಸಕ್ರೆ ರೀ, ಸ್ವಲ್ಪ ಸಕ್ರೆನ ಅವಾಗೆ ಹಾಕೊಂಡಿನ್ರಿ. ನೋಡ್ರಿ ಚಂದ ಫ್ರೈ ಆಗ್ಬೇಕು ನೋಡ್ರಿ. ಸ್ವಲ್ಪ ಬೇಕಂದ್ರೆ ಪುಡಿ ಖಾರನೂ ಹಾಕೋಬೋದು ನೋಡ್ರಿ. ನಾವು ಮೆಣಸಿಕಾಯಿ ಖಾರ ಅದಾವತ್ತೇಳಿ ಹಾಕೊಂಡಿಲ್ರಿ. ಇದು ಚಂದಾಗಿ ಬೇಯ್ಲ್ರಿ. ಅಪ್ಪ ನಿಂಬಿಕಾಯಿ ತಗೊಂಡು ಈಗ ಒಂದು ನಿಂಬಿಕಾಯಿ ರಸ ಹಾಕೊಳ್ಳೋಣ್ರಿ. ನೋಡ್ರಿ ಹೆಂಗೆ ಫ್ರೈ ಆಗ್ಲಕತ್ತದ್ರಿ. ಈಗ ನೋಡ್ರಿ ನಿಂಬಿಕಾಯಿ ರಸ ಹಾಕೊಳಕತ್ತೀನಿ ನೋಡ್ರಿ. ಇದೇ ಚಮಚದಾಗ ಹಿಂಡ್ಕೊಂಡಿನ್ರಿ ನೋಡ್ರಿ. ನಿಂಬಿಕಾಯಿ ರಸ ಈಗ ಅದು ತೊಳೆಸಿಟ್ಟಿದ್ದು ಅವಲಕ್ಕಿ ಹಾಕೊಂಬಿಡ್ಬೇಕು ನೋಡ್ರಿ. ಇದ್ರಾಗ ಬಟಾಟಿನೂ ಹಾಕೋಬೋದ್ರಿ, ಭಾಳ ಚಂದ ಆಗ್ತದ್ರಿ. ಮೊದಲು ಬಟಾಟಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಬೇಕ್ರಿ. ನಮ್ಮ ಸಮರ್ಥಂದು ಲೇಟ್ ಆಗ್ತದತ್ತೇಳಿ ನಾ ಬಟಾಟಿ ಲೇಟ್ ಆಗ್ತದತ್ತೇಳಿ ಹಾಕೊಂಡಿಲ್ಲ ನೋಡ್ರಿ ನಾ ಬಟಾಟಿ ರೀ. ಈಗ ನೋಡ್ರಿ ಇದು ಹಾಕಿಬಿಡೋದ್ರಿ ಇದಕ್ಕೆ ರೀ. ನೋಡ್ರಿ ಈ ಥರ ಆಯ್ತು ನೋಡ್ರಿ ಅವಲಕ್ಕಿ ಚುರ್ಮುರಿ ಸೂಸ್ಲಾ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ನೋಡ್ರಿ ಅವಲಕ್ಕಿ ಸೇವಾ ಹೆಂಗೆ ತಿನ್ಲಕತ್ತಾರ ನೋಡ್ರಿ ನಮ್ಮ ಸಂಪತ್ತು ಸಮರ್ಥ ರೀ. ಹೆಂಗಾಗ್ಯದ? ಸೂಪರ್ ಆಗ್ಯದ, ಮಸ್ತ್. ತಿನ್ನಿರಿ, ಊಟ ಮಾಡಿರಿ. ನೋಡ್ರಿ ಈಗ ಅಡುಗೆ ಮಾಡ್ಲಕತ್ತೀನಿ ರೀ. ನಮ್ಮ ಸಮರ್ಥ ಸಾಲಿಗೆ ಹೋದಾರಿ. ಅವ್ನಿಗೆ ಒಂದು ಸ್ವಲ್ಪ ಅವಲಕ್ಕಿ ಸೂಸ್ಲಾ ಮಾಡಿ ಕೊಟ್ಟ್ಯಾರಿ. ಅವ ತಿಂದು ಹೋದಾರಿ. ಈಗ ನೋಡ್ರಿ ಅಡುಗೆ ಮಾಡ್ಲಕತ್ತೀನಿ ನೋಡ್ರಿ. ಈಗ ಬದ್ನಿಕಾಯಿ ಅಡಗಾಯಿ ರೀ ನೋಡ್ರಿ. ಈ ಥರ ಹೊಳ್ಕೊಂಡಿನಿ ರೀ. 4 ಹೋಳು ಮಾಡ್ಕೊಂಡಿನಿ ರೀ ಇದ್ರೊಳಗೆ ನೋಡ್ರಿ. ಇನ್ನೂ ಹುರ್ಕೊಂಡಿಲ್ರಿ. ಸ್ವಲ್ಪ ಇದ್ರೊಳಗೆ ಮಸಾಲೆ ಖಾರ, ಪುಡಿ ಖಾರ ರೀ, ಸಕ್ರೆ, ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೊಂಡಿನಿ ರೀ, ಪಾಣ್ಯದಾಗ ಹಾಕೋಬೇಕಂತೇಳಿ. ಆಮೇಲೆ ಶೇಂಗಾದ ಹಿಂಡಿ ರೀ ನೋಡ್ರಿ. ಇಷ್ಟೆಲ್ಲ ಇದ್ರೊಳಗೆ ಹಾಕಿ ಒಂದು ನಿಂಬಿಕಾಯಿ ಹೋಳು ಹಿಂಡ್ಕೊಳ್ಳೋದ್ರಿ. ಸದ್ಯದ್ರಾಗ ನಿಂಬಿಕಾಯಿ ಹೋಳು ಹಿಂಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ. ಕಲಿಸಿ ಇದ್ರೊಳಗೆ ತುಂಬಬೇಕು ನೋಡ್ರಿ. ಇದ್ರೊಳಗೆ ತುಂಬ್ತೀನಿ ರೀ. ಈಗ ನಾನು ಹುರ್ಕೊಂಡ್ರೆ ಸ್ವಲ್ಪ ಭಾಳ ಮೆತ್ತಗತ್ತವ್ರಿ. ನಮ್ಮ ಕಡೆ ಕುದಿಸಲ್ರಿ ಭಾಳ ಬದ್ನಿಕಾಯಿ. ಒಂದೊಂದು ಊರ ಕಡೆ ಕುದಿಸ್ತಾರೆ, ನಮ್ಮ ಕಡೆ ಕುದಿಸಲ್ರಿ. ನಾವು ಒಂದು ಸ್ವಲ್ಪೇ ಕುದಿಸಿ ಬಿಟ್ಬಿಡ್ತೀವಿ ರೀ. ಈಗ ಹುರ್ಕೊಂಡ್ರೆ ಭಾಳ ಮೆತ್ತಗತ್ತವತ್ತೇಳಿ ನಾವು ಕುದಿಸೋದಿಲ್ಲ ರೀ.
ಇವು ಹುರ್ಕೋಬೇಕ್ರಿ, ಭಾಳ ಚಂದ ಆತತ್ತವ್ರಿ. ನಾ ಹಾಗೆ ಮಾಡ್ಲಿಕತ್ತೀನಿ ರೀ. ಎಳಿವು ಅದಾವತ್ತೇಳಿ ಕುದಿಸಿದ್ರೆ ಹಣ್ಣಾಗಿ ಕುದಿತವ್ರಿ. ನಮ್ಮ ಮನ್ಯಾಗ ಉಣೋದಿಲ್ರಿ. ಸ್ವಲ್ಪ ಕಗ್ಗಿರ್ಬೇಕ್ರಿ, ಹಾಗೆ ತಿನ್ನಪ್ಲೆ ಇರ್ಬೇಕ್ರಿ, ಅಂದ್ರೇ ಊಟ ಮಾಡ್ತಾರೆ ನೋಡ್ರಿ. ಈ ಥರ ಇಷ್ಟೆಲ್ಲ ಹಾಕೊಂಡಿನ್ರಿ. ಇದನ್ನು ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಈಗ ಈ ಥರ ಪೇಸ್ಟ್ ಆಯ್ತು ನೋಡ್ರಿ. ಈಗ ಬದ್ನಿಕಾಯಿ ಒಳಗೆ ತುಂಬಂಬರ್ರಿ. ಈ ಥರ ಹಿಂಗೆ ಬದ್ನಿಕಾಯಿ ಒಳಗೆ ತುಂಬೇಕ್ರಿ. ಇದ್ರೊಳಗೆ ರೀ ನೋಡ್ರಿ, ಈ ಥರ ರೀ, ಈ ಥರ ತುಂಬೇಕು ನೋಡ್ರಿ. ನೀವು ಬೇಕಂದ್ರೆ ಹುರ್ಕೋಬೋದ್ರಿ ಬದ್ನಿಕಾಯಿ. ನಾವು ಹುರ್ಕೊಂಡಿಲ್ಲ ನೋಡ್ರಿ. ಒಂದು ಸ್ವಲ್ಪ ಶೇಂಗಾದ ಚಟ್ನಿ ಇದು ತುಂಬಿ ಇಟ್ಕೊಂಡಿದ್ದು ಈ ಥರ ಮಾಡ್ಕೊಂಡು ನೀರು ಹಾಕಿ ಕಲಿಸ್ಕೊಂಡಿನಿ ನೋಡ್ರಿ. ಅದರೊಳಗೆ ತುಂಬಿ ಸ್ವಲ್ಪ ಉಳಿದಿದ್ದೆಲ್ಲ ಈ ಥರ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇದ್ರೊಳಗೆ ತುಂಬಿನ್ರಿ. ಈಗ ಒಂದೆರಡು ಉಳ್ಳಾಗಡ್ಡಿ ಹೊಳ್ಕೊಂಡಿನ್ರಿ. ಈ ಸದ್ರಿ ಇದಕ್ಕೆ ರೀ ಒಂದೆರಡು ಉಳ್ಳಾಗಡ್ಡಿ ಹೊಳ್ಕೊಂಡು ಇದ್ರೊಳಗೆ ತುಂಬಿಟ್ಟಿನ್ರಿ. ಈ ಸದ ಪಾಣಿ ಹಾಕ್ಲಕತ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ನೀರು ಹಾಕಿ ಈ ಥರ ಅಳಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ನೋಡ್ರಿ ಸದ್ದ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕೋಬೇಕ್ರಿ. ಇದು ಎಣ್ಣೆಗಾಯಿ ಮಾಡ್ಲಕ್ರಿ. ಈಗ ಎಣ್ಣೆ ಕಾಯ್ದಿಂದ ಜೀರಿಗೆ ಸಾಸ್ಮಿ ಹಾಕೋದು ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕೊಂಡಿನ್ರಿ. ಈ ಸದ್ದ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ್ರಿ. ಚಪಾತಿ ಒಳಗೆ ರೀ ಮಸ್ತ್ ಆಗ್ತದ್ರಿ. ಇದು ಜಲ್ದಿ ಆಗಂತದ ನೋಡ್ರಿ. ಇದ್ರೊಳಗೆ ಬೇಕಂದ್ರೆ ಹಸಿಮೆಣ್ಸಿಕಾಯಿ ಖಾರ ಹಾಕೊಂಡು ಪೇಸ್ಟ್ ಮಾಡಿ ಹಾಕೊಂಡ್ರೂ ಬರ್ತದ್ರಿ. ಇದ್ರಕ್ಕಿಂತ ಮಸಾಲೆ ಖಾರ ಪುಡಿ ಖಾರ ಹಾಕಿ ಪೇಸ್ಟ್ ಮಾಡೋಕ್ಕಿಂತ ಹಸಿ ಖಾರ ಹಾಕಿ ಪೇಸ್ಟ್ ಮಾಡಿ ತುಂಬಿದ್ರೆ ಭಾಳ ಚಲೋ ಹತ್ತದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ. ಇದು ಈ ಸದ್ದ ಫ್ರೈ ಆಗ್ಯದ್ರಿ. ಈ ಸದ್ದು ಇದು ಪೇಸ್ಟ್ ಮಾಡ್ಕೊಂಡಿವಲ್ರಿ, ಇದಕ್ಕೆ ಹಾಕೋದು ನೋಡ್ರಿ. ಈ ಸದ್ದು ನಿಂಬೆಕಾಯಿ ಹಿಂಡ್ಕೊಳಕ್ಕೆ ನಾವು ಹುಂಚಿ ಹುಳಿ ಹಾಕಿದ್ರತ್ರು ಮಸ್ತ್ ಆಗತ್ತೆ ನೋಡ್ರಿ. ಹುಂಚಿಕಾಯಿ ನೆನೆಗೆ ಹಾಕಿದ್ರತ್ರು ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ. ಈ ಥರ ಹಾಕಿ ಅವು ಬದ್ನಿಕಾಯಿ ಹಾಕಿ ಬಿಡ್ಬೇಕು ನೋಡ್ರಿ. ಈ ಸದ್ದು ಭಾರಿ ಮಸ್ತ್ ಆಗತ್ತೆ ರೀ. ಈ ಥರ ಒಣಗಿ ಮಾಡ್ಕೊಂಡು ಉಣ್ರಿ. ಇದು ಸ್ವಲ್ಪ ಕುದಿಬೇಕು ನೋಡ್ರಿ. ಇದು ಸ್ವಲ್ಪ ಕುದ್ದಿಂದ ಬದ್ನಿಕಾಯಿ ಹಾಕ್ಬೇಕು ನೋಡ್ರಿ. ಈಗ ನಾ ಹಾಗೆ ಅದು ಕುದಿಲಿಕತ್ತಿತ್ರಿ, ಬದ್ನಿಕಾಯಿ ಹಾಕಿದೆ ನೋಡ್ರಿ. ಸದ್ದು ಕುದಿಲಿಕತ್ತದ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಅದ್ರೊಳಗೆ ಸ್ವಲ್ಪ ಹಾಕ್ಕೊಂಡಿದ್ದೆ ರೀ. ಬದ್ನಿಕಾಯಿ ಒಳಗೆ ತುಂಬಿರ್ತೀವಲ್ರಿ, ಸ್ವಲ್ಪ ಹಾಕ್ಕೊಂಡಿದ್ದೆ ರೀ. ಈಗ ಇದ್ರೊಳಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು ನೋಡ್ರಿ. ನಮ್ಮ ರುಚಿಗೆ ಎಷ್ಟು ತಕ್ಕತ್ತ ಅಷ್ಟು ಹಾಕ್ಕೋಬೇಕು ನೋಡ್ರಿ. ಈ ಸದ್ದು ಮ್ಯಾಗ ಮತ್ತು ನಾ ಹಾಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದ್ರಿ, ಸಕ್ಕರೆನೂ ಹಾಕ್ಕೋಬೋದು ನೋಡ್ರಿ. ನಾನು ರೀ ಸಕ್ಕರೆ ಹಾಕೊಳಕತ್ತೀನಿ ನೋಡ್ರಿ. ಅದ್ರೊಳಗೆ ಎಲ್ಲ ಹಾಕೊಂಡಿನ್ರಿ. ಮ್ಯಾಗ ಒಂದು ಸ್ವಲ್ಪ ಇದು ಮತ್ತು ಜಾಸ್ತಿ ಮಾಡಿರ್ತೀವಲ್ಲಿ ರೀ ರಸ ರೀ, ಅದಕ್ಕೆ ಹಾಕೊಳಕತ್ತೀನಿ ನೋಡ್ರಿ. ಮತ್ತು ರೀ ಒಂದು ನಿಂಬೆಕಾಯಿ ಹೋಳು ಅದ್ರಾಗ ಹಿಂಡ್ಕೊಂಡಿನ್ರಿ, ಒಂದು ಹೋಳು ಇದ್ರಾಗ ಹಿಂಡಾಕತ್ತೀನಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗತ್ತೆ ರೀ ಈ ಥರ ಪಲ್ಯ ರೀ. ಇದು ಕಲ್ಲಾಗ ಟಮಾಟಿ ಶೇಂಗಾದ ಕುಟ್ರಿ ಹಾಕ್ಕೊಂಡು ರುಬ್ಕೊಂಡು ಕೆಸಿಂದ್ರೆ ತುಂಬಿದ್ರೂ ಬರ್ತದ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ನಾ ಶೇಂಗಾದ ಪುಡಿ ಇತ್ತು ಅಂತ ಹೇಳಿ ಕೆಸಿಂದ್ರೆ ಬಡ ಜಲ್ದಿ ಆಗ್ತದ ಅಂತೇಳಿ ನಾ ಆ ಥರ ತುಂಬಿ ಮಾಡೀನಿ. ಕಲ್ಲಾಗ ಟಮಾಟಿ ಶೇಂಗಾದ ಪುಡಿ ಶೇಂಗಾ ಕುಟ್ಕೊಂಡು ಹರಿದು ಮಾಡಿದ್ರೂ ಬರ್ತದೆ ನೋಡ್ರಿ. ಭಾಳ ಚಲೋ ಆಗತ್ತೆ ರೀ. ಹಸಿಮೆಣ್ಸಿಕಾಯಿ ಪೇಸ್ಟ್ ಇರ್ಬೇಕ್ರಿ, ತುಂಬಿದ್ರೆ ಭಾಳ ಚಲೋ ಆಗ್ತದೆ ನೋಡ್ರಿ. ನಾ ಪುಡಿ ಖಾರ ಮಸಾಲೆ ಖಾರ ಎರಡೂ ಹಾಕಿ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಜಲ್ದಿ ಪಲ್ಯ ಬೇಕಪ್ಪ ಅಂತಂದಕ್ಕಾರ ಈ ಥರ ಮಾಡ್ಬೇಕು ನೋಡ್ರಿ. ಚಪಾತಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಆಗಲೇ ಒಂದು ಸ್ವಲ್ಪ ಖಾರಾಳ ಪುಡಿ ಹಾಕೋದು ನೆನಪಿಲ್ರಿ. ಖಾರಾಳ ಪುಡಿ ಇತ್ತು ಅಂದ್ರೆ ಈ ಥರ ನೋಡ್ರಿ ಖಾರಾಳ ಪುಡಿ ಹಾಕ್ಲಕತ್ತೀನಿ ನೋಡ್ರಿ. ನಾ ಸ್ವಲ್ಪ ಮಸ್ತ್ ಆಗ್ತದ್ರಿ ಖಾರ ರೀ.
ಇದ್ರೊಳಗೆ ರೀ ಖಾರ ಹಾಕಿದ್ರೆ ಮಸ್ತ್ ಆತದ ನೋಡ್ರಿ ಬದ್ನಿಕಾಯಿ ಪಲ್ಯಕ್ಕೆ ರೀ ಮಸ್ತ್ ಅಂದ್ರೆ ಮಸ್ತ್ ಆತದ ನೋಡ್ರಿ ನಾ ಒಂದು ಸ್ವಲ್ಪ ಹಾಕೀನಿ ರೀ ಭಾಳ ಬ್ಯಾಡತ್ತೇಳಿ ಹೋಳಿ ಮಾಡಿದ್ರೆ ಅದ್ರೊಳಗೆ ಮಸ್ತ್ ಆಗ್ತದೆ ರೀ ನಾ ಸ್ವಲ್ಪ ಇದ್ರಾಗ ಇರ್ಲೈತಿ ಸ್ವಲ್ಪ ಟೇಸ್ಟ್ ಬರ್ತದತ್ತೆ ಹಾಕಿನಿ ನೋಡ್ರಿ ಇದ್ರ ಹಾಕೋಬೋದು ರೀ ಇರ್ಲಿಕ್ಕಂದ್ರೆ ಬಿಡ್ಬೋದು ರೀ ಇದೇ ಥರನೇ ಮಸ್ತ್ ಆಗುತ್ತೆ ನೋಡ್ರಿ ಈಗೆಲ್ಲ ಕೆಲಸ ಆಯ್ತು ರೀ ಮನೆಯಂದು ಈಗ ನಿಂಬೆಕಾಯಿ ಹಸ್ಲಿಕ್ಕೆ ಬಂದೀವಿ ನೋಡ್ರಿ ನಮ್ಮ ಸಂಪತ್ ನೋಡ್ರಿ ಬಿಸ್ಕಿಟ್ ತಿನ್ಲಿಕ್ಕತ್ತಾನ್ರಿ ನೋಡ್ರಿ ಬಿಸ್ಕಿಟ್ ತಿನ್ನಂಬರ್ರಿ ಬಿಸ್ಕಿಟ್ ಹ್ಞೂ ಇಟ್ಟತನ ಎಲ್ಲಿ ಹೋಗಿ ಬಂದು ಎಲ್ಲಿ ಹೋಗಿ ಬಂದು ಇಟ್ಟತನ ಹಾಂ ಎಲ್ಲಿ ಹೋಗಿದ್ದೀನಿ ಇಟ್ಟತನ ಯಾರ ಮನೆಗೆ ಹೋಗಿದ್ದಿ ಎಲ್ಲಿ ಹೇಳ ಅವ್ರ ಹೆಸರು ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ಊರಾಗ ಹೋಗಿದ್ದಿ ಯಾರ ಜೊತೆ ಹೋಗಿದ್ದಿ ಹಾಂ ನೋಡ್ರಿ ಊರಾಗ ಹೋಗಿನಂತ ಹೇಳ್ತಾರ್ರಿ ಸುಳಕೇರಿ ನೋಡ್ರಿ ನಿಂಬೆಕಾಯಿ ಬಿದ್ದಾವ್ರಿ ಈಗ ಆಯಿಸ್ಬೇಕ್ರಿ ಇಷ್ಟು ಬಿದ್ದಾವ ನೋಡ್ರಿ ನಿಂಬೆಕಾಯಿ ನೋಡ್ರಿ ನಮ್ಮ ನಾಯಿಗಳು ಹೆಂಗೆ ಕೂತಾವ್ರಿ ಅಲ್ಲಿ ಒಂದ್ರಿ ಅಲ್ಲಿ ಅಡ್ಡಾಡ್ಲಿಕ್ಕತ್ತದ್ರಿ ನೋಡ್ರಿ ಎಷ್ಟು ನಿಂಬೆಕಾಯಿ ಬಿದ್ದಾವ್ರಿ ಈಗ ಆಯಿಸ್ಬೇಕ್ರಿ ಈಗ ರೀ ಹರಿದೋಗ್ಯಾರಿ ನಮ್ಮ ಯಜಮಾನ್ರು ಹರಿದೋಗ್ಯಾರಿ ಈಗ ಇವು ನಿಂಬೆಕಾಯಿ ಆಯಿಸ್ಬೇಕು ನೋಡ್ರಿ ನೋಡ್ರಿ ನಾಯಿ ಹೆಂಗೆ ಕೂತದ್ರ ಆ ನಾಯಿಗೆ ನೋಡ್ಕೋತ್ರಿ ಬಾ ನೋಡ್ರಿ ಹೆಂಗೆ ಬರ್ತದೆ ನೋಡ್ರಿ ಕರೆದ ಗೋನೆ ಹೆಂಗೆ ಬರ್ತದೆ ನೋಡ್ರಿ ಬಟ್ ನಡಿ ಬ್ಯಾ ನಡಿ ಹೋನಿ ದೂರತ್ತ ಹೋಗ ಕಡೆ ಹೋಗು ವಾಸ ನೋಡ್ಕೋತ ಹೋತದ ನೋಡ್ರಿ ನೋಡ್ರಿ ನಮ್ಮ ಸಮರ್ಥ ಈಗ ಬಂದ ನೋಡ್ರಿ ತಿರುಗಿ 5:30 ಆಗ್ಯದ್ರಿ ಟೈಮ ಇವತ್ತು ಶನಿವಾರ ಇದ್ರೂ ಲೇಟಾಗಿ ಬಿಡ್ತಾರ್ರಿ ಅವನಿಗೆ ಎಕ್ಸಾಮ ಗ್ಯಾದ್ರಿಂಗ ಸನಿಪ್ ಬಂದವತ್ತೇಳಿ ಲೇಟಾಗಿ ಬಿಡ್ತಾರೆ ನೋಡ್ರಿ ಈಗ 2 ತಿಂಗಳಾಯ್ತು ರೀ ಶನಿವಾರ ಬಂದಿಯಪ್ಪು ಇವಾಗ ಡ್ಯಾನ್ಸ್ ಮಾಡ್ಸ್ಯಾರ ಇಲ್ಲ ಏನು ಮಾಡ್ಸ್ಯಾರ ಮತ್ತು ಹಾಂ ಪೇಪರ್ ಅಣ್ಣಗಳಿಗೆ ಪೇಪರ್ ಬರ್ಸಕತ್ತಾರನು ಹಾಂ ನಿಮ್ಮ ಎಂದು ಪೇಪರ್ ಹ್ಞೂ ಹೇಳಿಲ್ಲ ನನ್ನ ಟೀಚರ್ ನೋಡ್ರಿ ಶನಿವಾರನೂ 5:30ಗೆ ಬಿಡ್ಲಿಕ್ಕತ್ತಾರ ಈಗ 2 ತಿಂಗಳಾಯ್ತು ರೀ ನಮ್ಮ ಸಮರ್ಥನು ನಾಯಿ ನೋಡ್ರಿ ಹೆಂಗೆ ಹೊಂಟದ್ರಿ ನೋಡ್ರಿ ನಮ್ಮ ಸಮರ್ಥ ನೋಡ್ರಿ ಯೋಗಾಸನ ಮಾಡ್ತಾನಂತ್ರಿ ಏನು ಬರ್ತದ ಏನು ಸುದ್ದಿ ರೀ ಅವನಿಗೆ ಹಂಗೆ ನೋಡ್ರಿ ಇಬ್ಬರು ಕೂಡಿ ಹೆಂಗೆ ಹಾಕೋತಾರೆ ದಿನ ಅದೇ ಹಾಕೋತಾರೆ ಅನ್ಬೇಕ್ರಿ ಮುಂಜಾನೆ ಒಗದು ಹಾಕ್ತೀನಿ ರೀ ಮತ್ತು ಸಂಜೆಗೆ ಬಂದು ಅದೇ ಉಟ್ಕೊತಾನೆ ರೀ ಮತ್ತು ಮುಂಜಾನೆ ಹೋಗೋದು ಹಾಕೋದು ಸಂಜೆಗೆ ಬಂದು ಅದೇ ಉಟ್ಕೊಳ್ಳೋದ್ರಿ ಇವ ನೋಡ್ರಿ ಇದು ಅಂಗಿ ಬಿಟ್ಟು ಒಟ್ಟು ಹಾಕೊಳ್ಳೋದೇ ಬೇರೆದೇ ಹಾಕೊಳ್ಳಲ್ಲ ಅನ್ನಕತ್ತಾನ ನೋಡ್ರಿ ಒಟ್ಟು ಬೇರೆದು ಹಾಕೊಳ್ಳಲ್ಲ ಅಂತಾನ್ರಿ ಬೇರೆ ಒಗದಿದ್ದು ಅಂಗಿ ಹಾಕೋ ಅಂದ್ರೆ ಅದು ಹೊಲಸಾಗಲಿ ಏನೇ ಮಾಡಲಿ ಎಲ್ಲ ಅದೇ ಹಾಕೋತಾನ ನೋಡ್ರಿ ಯೋಗಾಸನ ಮಾಡ್ತಾನಂತ್ರಿ ತನಗೇನು ಬರೋದಿಲ್ಲ ರೀ ನೋಡ್ರಿ ಹೆಂಗೆ ಮಾಡ್ತಾನೆ ನೋಡ್ರಿ ಶಾಲ್ಯಾಗ ಏನೂ ಕಲ್ಸಿಲ್ರಿ ಸುಮ್ಮ ಎಲ್ಲಿ ಕಲ್ತು ಬಂದಾನೇನ್ರಿ ಹೆಂಗೆ ಮಾಡ್ತಾನ್ರಿ ನೋಡ್ರಿ ಹೆಂಗೆ ಮಾಡ್ತಾರೆ ನೋಡ್ರಿ ಇಬ್ಬರು ಕೂಡಿ ಹಾಂ ಮತ್ತೆ ನೋಡ್ರಿ ನೋಡ್ರಿ ಹೆಂಗೆ ಮಾಡ್ತಾನೆ ನೋಡ್ರಿ ಸಂಪತ್ತ ಏನು ಮಾಡಕತ್ತಿ ನೀನು ಹಿಂದೆ ನಾಯಿ ಬಂದದು ಹ್ಞೂ ಸಾಕು ಬಿಡ್ರಿ ನೋಡ್ರಿ ಈಗ ಎಲ್ಲ ಅಡುಗೆ ಮಾಡ್ಕೊಂಬಂದು ನಾವು ಹೊರಗೆ ಬೆಳದಿಂಗಳು ಊಟ ಮಾಡ್ಬೇಕಂತೇಳಿ ಬಂದೀವ್ರಿ ಹೊರಗೆ ರೀ ನೋಡ್ರಿ ಎಲ್ಲ ತಂದು ಅಡುಗೆ ಇಟ್ಟಿವ್ರಿ ಊಟ ಮಾಡ್ಬೇಕಂತೇಳಿ ಹೊರಗೆ ಏನೂ ಕಾಣಿಸಲ್ರಿ ನೋಡ್ರಿ ಬೆಳದಿಂಗಳು ಊಟ ಮಾಡ್ಬೇಕಂತೇಳಿ ಬಂದು ಕೂತೀವ್ರಿ ಹೊರಗೆ ರೀ ಕಾಗದ ಹಾಸ್ಕೊಂಡು ನಮ್ಮ ಸಮರ್ಥ ಸಂಪತ್ತ ಏನೋ ಇಲ್ಲಿ ಕೂತಾರಿ ಅವ್ರ ಅಪ್ಪರು ಬಂದಿಲ್ರಿ ಇನ್ನೂ ರೀ ಊಟ ಮಾಡಂಬರ್ರಿ ಎಲ್ಲರೂ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಮಾಡ್ಕೊರಿ, ಕಮೆಂಟ್ ಮಾಡ್ಕೊರಿ. ಬಾಯ್. ಮುಂದಿನ ವಿಡಿಯೋದೊಳಗೆ ಸಿಗ್ತೀವ್ರಿ.